ದೊಡ್ಡಬಳ್ಳಾಪುರ ರಸ್ತೆಯ ರಾಜನಕುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಸುರದೇವನಪುರದಲ್ಲಿ ಹಗಲು ದರೋಡೆಕೋರರನ್ನು ಬಂಧಿಸಿದ ಸಬ್ ಇನ್ಸ್ಪೆಕ್ಟರ್ ಗಣೇಶ್. PDTV 24/7 ಇಂಪ್ಯಾಕ್ಟ್ ಎಕ್ಸ್ಕ್ಲೂಸಿವ್ ಬೈ PDTV. ಹಗಲು ದರೋಡೆಕೋರರನ್ನು PDTV ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಅವರ ನೇತೃತ್ವದಲ್ಲಿ ದಂಧೆಕೋರರನ್ನು ಬಂಧಿಸಲಾಯಿತು. ಸುದ್ದಿಯ ಬಳಿಕ ಮಾತನಾಡಿದ ಸಬ್ ಇನ್ಸ್ಪೆಕ್ಟರ್ ಗಣೇಶ್, ಇಂತಹ ಘಟನೆಗಳು ಸದ್ದಿಲ್ಲದೆ ನಡೆಯುವ ಇಂತಹ ದಂಧೆಗಳಿಗೆ ಸಮಾಜದ ಕಣ್ಣುಗಳಾದ ನೀವು ಇಂತಹ ಮಾಹಿತಿಗಳನ್ನು ಜನರು ಕೊಟ್ಟಾಗಲ ಮಾತ್ರ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಸಾಧ್ಯ. ಅಕ್ರಮ ಚಟುವಟಿಕೆ ಮಾಹಿತಿಯನ್ನು ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ರಾಜನಕುಂಟೆ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಅವರ ಕಾರ್ಯವೈಖರಿಯಿಂದ ಖದೀಮರನ್ನು ಬಂಧಿಸಿದರು. ಏನು ಲಾರಿಗಳಿಂದ ಏನು ಒಂದು ಹೊರಗಡೆ ಅಂದರೆ ಬೇರೆ ಕಂಪನಿ ಇಲ್ಲ, ಏನು ಕಂಪನಿಯಿಂದ ಸ್ಟೋರೇಜ್ ಮಾಡಿಕೊಂಡು ಬರ್ತಕ್ಕಂಥ ಏನು ಇಲ್ಲಿ ಸ್ಟೀಲನ್ನು ಇವರು ಕಳ್ಳತನದಲ್ಲಿ ಇಳಿಸಲಿಕ್ಕೆ, ಯಾಕೆಂದರೆ ಅದನ್ನು ಅನ್ಲೋಡ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಕಂಬಿ ಎಳಿಲಿಕ್ಕೆ. ಅದಕ್ಕೆ ನೋಡಿದರೆ ಇಲ್ಲಿ ಏನು ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಸುಮಾರು ಉದ್ದದ ಒಂದು ಚೈನನ್ನು ಇಲ್ಲಿ ಹಾಕಿ ಆ ಕಂಬಿಗೆ ಇದನ್ನು ಕಲೆಕ್ಷನ್ ಕೊಟ್ಟು ಲಾರಿ ಪಾಸ್ ಮಾಡಿದಾಗ ಆ ಕಂಬಿ ಏನಾಗುತ್ತೆ ಹಾಗೆ ಈಚೆ ಬರುತ್ತೆ. ಆ ಕಂಬಿ ಇಳಿಸ್ಲಿಕ್ಕೆ ಕೂಡ ಒಂದು ವ್ಯವಸ್ಥಿತವಾಗಿ ಎಲ್ಲ ಒಂದು ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ನೀವು ಗಮನಿಸ್ತಾ ಇರ್ಬೋದು, ಜಸ್ಟ್ ಮೇನ್ ರೋಡಿಂದ ಒಂದು 50 ಮೀಟರ್ಸ್ ಕೂಡ ಇಲ್ಲಿ ದೂರ ಇಲ್ಲ. ಈ ಒಂದು ಅಡ್ಡದಲ್ಲಿ ಏನು ಇಲ್ಲೊಂದು ಅಂದರೆ ಈ ಗುಜರಿ ಏನಿದೆ, ಈ ಗುಜರಿ ಈ ಒಂದು ದಂಧೆ ಹೆಗ್ಗಿಲ್ಲದೆ ನಡೀತಾ ಇದೆ. ಯಾಕೆಂದರೆ ನೀವು ನೋಡ್ಬೋದಲ್ಲ 8mm, 20mm, 24mm ಈ ಥರ ಕಂಬಿಗಳೆಲ್ಲ ಇಲ್ಲಿ ಎಳೆದು ಲಾಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸ್ವಲ್ಪ ಕಂಬಿ ಇದೆ. ನಾವು ಇನ್ನು ಹೆಚ್ಚಿನದಾಗಿ ಇಲ್ಲಿ ಏನೇನು ಕಂಬಿ ಇದೆ ಅನ್ನೋದ್ರ ಬಗ್ಗೆ ಅತಿ ಫುಲ್ಲು ಡೀಟೇಲ್ಸ್ ಆಗಿ ನಿಮಗೆ ತೋರಿಸ್ತೀವಿ. ಇಲ್ಲಿ ಏನು ಈ ಒಂದು ಅಂದರೆ ಫ್ಯಾಕ್ಟ್ರಿಯಿಂದ ವೇಸ್ಟೇಜ್ ಅಂದರೆ ಈ ಒಂದು ಏನು ಈ ಪಿಸ್ರ ಅಂತ ಏನಂತಾರೆ, ಇದು ಹಿಂದೂಪುರ ಕಡೆ ಹೋಗ್ತಕ್ಕಂಥ ಇದನ್ನ ಕರಗಿಸಿ ಮತ್ತೆ ಕಮ್ಮಿ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದು ಬೇರೆ ಕಡೆಯಿಂದ ಲೋಡಾಗಿ ಬಂದಂಥ ಇದರಲ್ಲಿ ಇದನ್ನು ತೂಕದಲ್ಲಿ ಮೋಸ ಮಾಡಿ ಅವರು ಲಾರಿ ಡ್ರೈವರ್ ಕೂಡ ಶಾಮೀಲಾಗಿರ್ತಾರೆ. ಇದಕ್ಕೆ ಆ ತೂಕದಲ್ಲಿ ಮೋಸ ಮಾಡಿ ಇದರಲ್ಲಿ ಇಷ್ಟು ತೂಕದ್ದು ಅಂತ ಇದನ್ನು ಕೂಡ ಕಳ್ತನದಲ್ಲಿ ಅಂದರೆ ಆಫ್ ರೇಟ್ಗೆ ಇದನ್ನು ಪರ್ಚೇಸ್ ಮಾಡ್ತಾರೆ. ಯಾಕೆಂದರೆ ಇದರಲ್ಲಿ ಫುಲ್ಲು ಲಾಭ ಇವರಿಗಿದೆ. ಯಾಕೆಂದರೆ ಇದು ಆಫ್ ರೇಟಲ್ಲಿ ತೊಗೊಂಡ್ರೆ ಆಫ್ ರೇಟ್ಗೆ ಇವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಮತ್ತು ಅದೇ ರೀತಿಯಾಗಿ ನೀವು ಅಲ್ಲಿ ಗಮನಿಸ್ತಾ ಇರ್ಬೋದು, ಅಲ್ಲಿ ನೀವು ನೋಡಿರ್ಬೋದು ಸುಮಾರು ಹೊಸ ಕಂಬಿಗಳು ಅದಿದೆ. ಯಾಕೆಂದರೆ ಇದು ಇರ್ತಕ್ಕಂಥ ಐಟಮ್ ಇವ್ರ ಹತ್ರ ಯಾವುದೇ ಒಂದು ಬಿಲ್ಲು ಕೂಡ ಇರೋದಿಲ್ಲ. ಯಾಕೆಂದರೆ ಇವ್ರು ಪರ್ಚೇಸ್ ಮಾಡಿದ್ರೆ ತಾನೇ ಇದರಿಂದ ಬಿಲ್ ಇರೋದು. ಇವರು ಕಳ್ತನದಲ್ಲಿ ಇರಿಸೋದ್ರಿಂದ ಇವ್ರ ಹತ್ರ ಯಾವುದೇ ಬಿಲ್ ಇಲ್ಲ ಅಂತ ಕೂಡ ನಾವು ಹೇಳ್ಬೋದು. ನೀವು ಇಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ಯಾಕೆಂದರೆ ಈ ಲಾರಿಯಿಂದ ಏನು ಈ ಒಂದು 16mm ಕಂಬಿನ ಏನು ಇವರು ಕಳ್ತನದಲ್ಲಿ ತೊಗೊಂಡಿದ್ದಾರೆ, ಇಲ್ಲೂ ಕೂಡ ಈಗ ಅಂದರೆ ಈ ಒಂದು ಪೆದೆ ಪಕ್ಕ ಲಾಟ್ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ಸುಮಾರು ತೂಕದ ಸುಮಾರು ಬೆಲೆ ಬಾಳಷ್ಟು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಷ್ಟು ಕಂಬಿ ಕೂಡ ಇಲ್ಲಿ ಲಾಟ್ ಬಿಟ್ಟಿದೆ. ಯಾಕೆಂದರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಿದೆ. ಏಕೆಂದರೆ ಈಗ ದುಡ್ಡು ಕೊಟ್ಟದ್ದು ಇದರಲ್ಲಿ ಯಾವುದೋ ಕನ್ಸ್ಟ್ರಕ್ಷನ್ ನಡೀತಾ ಇಲ್ಲ, ಏನಿಲ್ಲ. ಈ ಒಂದು ಗುಜರಿ ಅಂಗಡಿಗೆ ಇದನ್ನೇ ಒಂದು ದಂಧೆಯಾಗಿ ಇವರೊಂದು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಈ ದಂಧೆಕೋರರು ಕಂಬಿ ಇಳಿಸೋದ್ರಲ್ಲಿ ತುಂಬ ಎತ್ತಿದ ಕೈ ಅಂತಲೂ ಕೂಡ ಹೇಳ್ಬೋದು.